ರೂಪಾಯಿ ರಾಜನ ಸೇಡಿನ ಚಳಿವಿಗೆ ಸಿಕ್ಕ ಆ ಶಿವಣ್ಣನ ಹೆಂಡತಿ ಸೌಂದರ್ಯ ಸತ್ತು ಸಮಾಧಿ ಸೇರಿದ್ದಾಯ್ತು. ರಾಜನು ಶಿವಣ್ಣನ ಸಂಪತ್ತು ದೋಚುವ ಗುರಿ ರಾಜನದ್ದು. ಆ ರಾಜನಿಗೆ ಸಮಾಧಿ ಕಟ್ಟುವ ಗುರಿ ಗಜೇಂದ್ರನದ್ದು. ಗಜೇಂದ್ರ, ಮತ್ತು ಬಹಳ ಹೊತ್ತಾಯಿದ್ದೆ. ಈತಾನೆ ಬಂದೆ. ಅಂದಾಗೆ ಇವಳ್ಯಾರು? ಇವಳು ನನ್ನ ಸೊಸೆ ಕಾಂಚನ ಅಂತ. ಕಾಂಚನ ಇವಳು ರೂಪಾಯಿ ರಾಜನ ಸ್ನೇಹಿತ ಗಜೇಂದ್ರ ಅಂತ. ಅಂದ್ರೆ ಅಣ್ಣನ ಅರಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡಲು ಬಂದಿರೋ ಇವಳೆ ತಾನೆ? ಹೌದು ಗಜೇಂದ್ರ, ಹಣ ಆಸ್ತಿ ಗಳಿಸಬೇಕೆಂದು ಆ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಇದಕ್ಕೆ ನಿಮ್ಮ ಸಹಾಯ ಬೇಕು. ಸಹಾಯದ ಚಿಂತೆ ಬಿಡು ಹೊರಗೋ. ನಮ್ಮ ಕಡೆ ಪೊಲೀಸ್ ಇಲಾಖೆ ಬರದಂತೆ ನೀನು ನೋಡ್ಕೊಂಡ್ರೆ ಸಾಕು. ಗಜೇಂದ್ರ, ಕಾಕಿಯ ಕಡೆಯಿಂದ ಯಾವುದೇ ತೊಂದರೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀವು ಬೇಕಾದ್ದನ್ನು ಮಾಡಿ. ರಘು, ನೀನು ಅಷ್ಟು ಮಾಡಿದ್ರೆ ಸಾಕು. ಆ ಶಿವಣ್ಣನ ಸಂಪತ್ತು ದೋಚುವ ಗುರಿ ನಮ್ಮದ್ದು. ಚಿಕ್ಕ ಸಂಪತ್ತಿನಲ್ಲಿ ಸಮಪಾಲು ನಿನ್ನದು. ಆ ದಿನಕ್ಕಾಗಿಯೇ ಕಾಯುತ್ತಿದ್ದೇವೆ ಗಜೇಂದ್ರ. ಹಣ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳುವ ಉಪಾಯಗಳನ್ನು ಈ ಕಾಂಚನಾಗಿ ತಿಳಿಸಿ. ರಘು, ಕೊಲೆ ಮಾಡಿದ್ರು ಕಲೆ ಸಿಗದಂತೆ ಉಪಾಯ ಮಾಡಬೇಕು. ನೀನು ಇಲ್ಲೇ ಇರು, ಚರ್ಚಿಸಿ ತೀರ್ಮಾನ ತಗೊಳ್ಳೋಣ. ಗಜೇಂದ್ರ, ನನಗೆ ಸ್ಟೇಷನ್ ಅಲ್ಲಿ ಕೆಲಸವಿದೆ. ಕಾಂಚನ ಗಜೇಂದ್ರ ನಮ್ಮವನು. ಸಂಕೋಚವಿಲ್ಲದೆ ಅವನೊಂದಿಗೆ ಮಾತನಾಡು. ಸರಿ, ನಾನಿನ್ನು ಬರುತ್ತೇನೆ. ಗಜೇಂದ್ರ, ಶಿವಣ್ಣನಿಂದ ಆಸ್ತಿ ಪಡೆಯುವ ಮಾರ್ಗವನ್ನು ಈಗಾಗಲೇ ಸೂರ್ಯನಿಗೆ ತಿಳಿಸಿ ಬಂದಿತ್ತು. ನೀನು ತುಂಬಾ ಜಾಣೆಯ ಕಾಂಚನ. ನಿನ್ನಂತೋಳು ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ. ಪುಣ್ಯ ನಮದಲ್ಲ, ನಿಮ್ಮದು. ಯಾಕಂದ್ರೆ ನೋಡಿ, ಸಂಪತ್ತನ್ನು ಸಂಪಾದಿಸಿ ಸುಖದಿಂದ ಮೆರೆಯಬೇಕೆಂದು ಆಸೆ ಹೊತ್ತವರು ನೀವು. ಹಾಗಾಗಿ ಅದಕ್ಕೆ ಸಹಕಾರ ಕೊಡ್ತಾರೆ ನೀವಲ್ಲವೇ? ಹಾಗಾದ್ರೆ ಒಂಟಿತನದಿಂದ ಬೆಂದಿರುವ ನನ್ನ ಜೀವಕ್ಕೆ ಜಂಟಿಯಾಗಿ ಆಡಿ ಕುಣಿದು ಸಂತೋಷ ಪಡಿಸುವೆಯಾ? ನೀವು ಕೇಳಿದೆಚ್ಚೆ, ನನ್ನ ಹಾಡಿ ಕುಣಿದೆಚ್ಚೆ. ನಿನ್ನ ಕಾಣದೆ ಕ್ಷಣವ ನಾ ಬದುಕಲೇ, ಕ್ಷಣ ಮನ ನಿನ್ನ ಬಿಡಲೆಂದಿದೆ.
ಏನು ಸುನಿಯ ವಿಷಯ ಏನು ವಿಷಯ? ಅಣ್ಣ, ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಹೇಳಪ್ಪ ಅದೇನಂತ? ಅಣ್ಣ, ನನಗೆ ಈ ಆಸ್ತಿಯಲ್ಲಿ ಪಾಲು ಬೇಕು. ಬೇಡ ಸೂರ್ಯ, ನಮ್ಮ ಮುತ್ತಜ್ಜರ ಕಾಲದಿಂದಲೂ ಕೂಡಿ ಬಾಳಿದ ಮನೆತನ ಹೊಂದಿದೆ. ಹಿಂಗರುವಾದ ಆಸ್ತಿಯನ್ನು ಹಂಚುವುದು ಬೇಡಪ್ಪ, ಬೇಡ. ಅದೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ. ಆಸ್ತಿಯಲ್ಲಿ ಪಾಲು ಬೇಕಂದ್ರೆ ಕೊಡ್ಬೇಕಷ್ಟೇ. ಹಠ ಮಾಡಬೇಡ ಸೂರ್ಯ. ನನಗೆ ಜನ ಗೌರವ ಕೊಡುವ ಈ ಹಣ್ಣನ ಅರಮನೆ ಒಡೆದ ಚೂರಾದರೆ ಹಾರಿಗೊಬ್ಬರು ಆಡಿಕೊಳ್ಳುತ್ತಾರೆ. ಅದು ಖಾಚಿಗೆ ಹೋಗುತ್ತದೆ ಸೂರ್ಯ, ಬಲಿಗದು ಖಾಚಿಗೆ ಹೋಗುತ್ತದೆ. ಅದು ಬೇಕಾದಾಗಣ, ಅದು ನನಗೆ ಬೇಡ. ನನಗೆ ಬೇಕಾಗಿರುವುದು ಆಸ್ತಿ. ತಮ್ಮನ ತಲೆಯಲ್ಲಿ ಆಸ್ತಿಯ ಆಸೆ ಹಚ್ಚಿ ಅಣ್ಣ ತಮ್ಮದರನ್ನು ಅಗಲಿಸಿ ಆನಂದ ಪಡೆಯಬೇಕೆಂದು ಕೂಡಿರುವರೇನಪ್ಪ. ಬೇಡ ದೇವಾ, ಬೇಡ. ಕೂಡಿ ಬಾಳಿದ ಮನೆ ನಮ್ಮದು. ಒಡೆದ ಕೂರಾದರೆ ಈ ಶಿವನ ಯುದ್ಧ ಸತ್ತಂತ ದೇವ. ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಮುಂದೆ ನಾವೆಲ್ಲ ಕೂಡಿ ಅದು ಆಗದ ಮಾತು. ಈಗೇನಿದ್ದರೂ ಈ ಮನೆಯಲ್ಲಿ ಅಡ್ಡಗೋಡೆಯನ್ನು ಕಟ್ಟಿ ಶಿವಣ್ಣನ ಶಾಂತಿಗೆ ಭಂಗ ತರುವುದೇ ನನ್ನ ಗುರಿ. ಶಾಂತಿಗೆ ಭಂಗ ತಟ್ಟಿಯೇ ಒಳ ಹುಟ್ಟಿದ ಮಾತಿಗೆ ಬೆಲೆ ಕೊಟ್ಟು ಅಣ್ಣನ ಮಾತನ್ನು ಧಿಕ್ಕರಿಸಿದ್ದು ಅಲ್ಲದೆ ಈ ಶಿವಣ್ಣನ ಮನಸ್ಸಿಗೆ ನೋವಾಗುವಂತೆ ಮಾತಾಡ್ತೀಯೋ. ನಮ್ಮಿಬ್ಬರಿಗೆ ಪ್ರೀತಿಯನ್ನೇ ಧಾರೆ ಎರೆದ ಈ ನಮ್ಮಣ್ಣನಿಗೆ, ಈ ನನ್ನ ದೇವರಿಗೆ ಎದುರಾಡ್ತೀಯೇ? ನನ್ನಣ್ಣನ ಮಾತಿಗೆ ಎದುರಾಡಿದ ನಿನ್ನನ್ನು ಶಿವಣ್ಣ, ಏ ಶಿವಣ್ಣ, ಏ ಅರ್ಚನ, ಮುಚ್ಚು ಬಾಯಿ ದ್ರೋಹಿ. ನಾವಿಬ್ಬರು ಅಣ್ಣ ತಮ್ಮಂದಿರು. ಅದನ್ನು ಕೇಳುವ ನೀನಾಗಲಿ, ಅಲ್ಲದೆ ನೀನು ದಿಕ್ಕಿಲ್ಲದ ಒಬ್ಬ ಅನಾಥ. ನಾನು ಅನಾಥ ಅಲ್ಲ? ಏನಮ್ಮ ಇವರು ಮಾತಾಡ್ತಾರೆ? ನಾನು ಅನಾಥನಂತೆ ಅಲ್ಲ. ಏನನ್ನ ಇವನಿಗೆ ಸ್ಪಷ್ಟವಾಗಿ ನಾನು ಅನಾಥನಲ್ಲ, ನಮ್ಮೊಂದಿಗೆ ಒಳ ಹುಟ್ಟಿದನು ಅಂತ ಸ್ಪಷ್ಟವಾಗಿ ಹೇಳಲ್ಲ ಇವನಿಗೆ. ಅಲ್ಲ, ಆ ವಿಷಯ ಈಗ ಬೇಡ. ಮರ್ತು ಬಿಡಪ್ಪ, ಮರ್ತು ಬಿಡು. ಇಲ್ಲ, ನೀನು ನೀನು ಹೇಳದಿದ್ದರೆ ವೀರಭದ್ರ ದೇವರ ದೇವರೇ. ದೇವರೇ, ಇದು ಎಂಥ ಇಕ್ಕಟ್ಟಿಗೆ ನಮ್ಮನ್ನು ಆರಿಸಿ ಸಿಗಿದರಪ್ಪ. ನನ್ನ ಪ್ರೀತಿಯಿಂದ ಸಾಕಿದರಲ್ಲ ತಮ್ಮ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ.
ಮಗುವಾಗಿ ಸಿಕ್ಕ ನಮ್ಮ ತಾಯಿ ಭೇದ ಮಾಡದೆ ನಮ್ಮಿಬ್ಬರಿಗೆ ಸಾಮಾನ್ಯವಾಗಿ ಉಳಿಸಿ ಬೆಳೆಸಿದ್ದಾಳೆ. ಈಗಿರುವಾಗ ನನಗೆ ಯಾವ ಬಾಯಿಂದ ನನ್ನ ತಮ್ಮನ ತಾಯನ್ನು ಹೇಳಲಿ? ಅವನು ಅನಾಥನಲ್ಲ, ಅವನು ಜೀವ ಅಂತರ. ನೀನಿಲ್ಲದಲ್ಲ ಅಳಬೇಡಣ್ಣ, ಅಳಬೇಡ. ಈ ಅನಾಥನ ಮೇಲೆ ನೀಗಿಟ್ಟಿರುವ ಪ್ರೀತಿ, ಪ್ರೇಮ, ವಿಶ್ವಾಸಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನಣ್ಣ, ಚಿರಋಣಿಯಾಗಿದ್ದೇನೆ. ಅಣ್ಣ, ಈ ಒಂದು ಜನ್ಮ ಅಲ್ಲಲ್ಲ, ಮುಂದಿನ 7 ಜನ್ಮಗಳಲ್ಲಿಯೂ ನಿನ್ನ ತಮ್ಮನಾಗಿ ಹುಟ್ಟಿ ಈ ನಿನ್ನ ಋಣ ತೀರಿಸುತ್ತೇನಣ್ಣ. ಏ ಶಿವಣ್ಣ, ನಿಮ್ಮ ಅಣ್ಣ ತಮ್ಮಂದರ ಪ್ರೀತಿಯನ್ನು ಆಮೇಲೆ ಇಟ್ಟುಕೊಳ್ಳಿ. ಮೊದಲು ನನಗೆ ಈ ಆಸ್ತಿಯಲ್ಲಿ ಪಾಲನ್ನು ಕೊಡು. ಕೊಡುತ್ತೇನೆ ಸೂರ್ಯ, ಸಂಪೂರ್ಣ ಆಸ್ತಿಯನ್ನು ಕೊಡುತ್ತೇನಪ್ಪ. ಚಕ್ರಿ, ಆ ಕಾಗದ ಪತ್ರವನ್ನು ತೆಗೆದುಕೊಂಡು ಬರಪ್ಪ. ಗೋಲ್ಡ್ ಬೇಡ. ತೆಗೆದುಕೋ ಸೂರ್ಯ, ಸರ್ವ ಆಸ್ತಿಯನ್ನು ನಿನಗೆ ಬಿಟ್ಟುಕೊಡುತ್ತೇನೆ. ತೆಗೆದುಕೊಪ್ಪ. ಇನ್ನ ಮೇಲೆ ಈ ಹಣ್ಣನ ಅರಮನೆಗೆ ಸರ್ವಾಧಿಕಾರಿ ನೀನೇಪ್ಪ, ನೀನೆ. ಬರೀ ಸರ್ವಾಧಿಕಾರಿ ಅಷ್ಟೇ ಅಲ್ಲ, ನೀನು ಕುಳಿತುಕೊಳ್ಳುತ್ತಿರುವ ಈ ಧರ್ಮಾಧಿಕಾರಿ ಪೀಠಕ್ಕೆ ದೊರೆ ನಾನು. ಸಂತೋಷನಪ್ಪ. ನನ್ನದೊಂದು ಆಸೆ, ನಮ್ಮಕ್ಕನ ಮಗಳ ಶ್ರುತಿಯನ್ನು ನೀನು ಮದುವೆ ಆಗಬೇಕಪ್ಪ. ಅದು ಆಗದ ಮಾತು. ಹಾಗಾದರೆ ಆ ಶ್ರುತಿ ಗತಿ ಏನಪ್ಪ? ಅದು ನಿನಗೆ ಬಿಟ್ಟ ವಿಷಯ. ಬಾ ಕಾಂಚನ, ಸರಿಯಾದ ಸಮಯಕ್ಕೆ ಬಂದೆ. ಶಿವಣ್ಣ, ನಾನು ಆಸೆ ಪಟ್ಟ ಹುಡುಗಿ ಈ ಕಾಂಚನ. ನಾನು ಮದುವೆಯಾಗುವುದಾದರೆ ಇವಳನ್ನೇ. ಅಯ್ಯೋ ದೇವರೇ, ಶಿವಣ್ಣನ ಮಾತಿಗೆ ಬೆಲೆ ಇಲ್ಲದಂತಾಯ್ತಲ್ಲ. ಹಿರಿಯರ ಪರಿಸುವುದು ಪಾಲಿಸುವುದು ಕಿರಿಯರ ಧರ್ಮ. ಆದರೆ ಒಂದೇ ರಕ್ತ ಹಂಚಿಕೊಂಡವರೆವರಿಗೆ ಎದುರಾಡುತ್ತಿರುವರಲ್ಲ. ಎಂಥ ವಿಧಿಯಾದ ದೇವ, ಎಂಥ ವಿಧಿಯ. ನಮ್ಮಕ್ಕ ಎಂದರೆ ತಾಯಿಗೆ ಸಮಾನ. ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನ ಅಕ್ಷಯ ಸುತ್ತು ನೀಡಿ ನಮ್ಮನ್ನು ಎತ್ತಿ ಆರಿಸಿದ ಆ ದೇವತೆ. ಅಂತ ದೇವತೆಗೆ ನಾನು ಮಾತು ಕೊಟ್ಟಿದ್ದೆ, ನಿನ್ನ ಮಗಳನ್ನು ನನ್ನ ತಮ್ಮ ಸೂರ್ಯನಿಗೆ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ದೆ. ಆದರೆ ಅವಳ ಆಸೆಯನ್ನು ಈಡೇರಿಸಲು ನನ್ನಿಂದ ಆಗಲಿಲ್ಲ. ಮಾತಿಗೆ ತೆಪ್ಪಿದ ಭ್ರಷ್ಟನಲ್ಲೇ ನನ್ನ ಅಕ್ಕ. ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ನನ್ನಿಂದ ಆಗಲಿಲ್ಲಕ್ಕ. ಎಲ್ಲರಕ್ಕೂ ಆ ವೀರಭದ್ರ ದೇವರಿದ್ದಾರೆ, ನಮಗೆ ವೀರಭದ್ರ ದೇವರಿದ್ದಾರೆ. ಸೂರ್ಯ, ನಿಮ್ಮ ಧೈರ್ಯ ಸಾಹಸ ಕಂಡು ನಾನಂತೂ ಬೆರಗಾಗಿ ಹೋಗಿಬಿಟ್ಟೆ.
ನನಗೆ ಧೈರ್ಯ ಬರುವ ಸ್ಫೂರ್ತಿ ನೀನು ತಾನೇ. ಇರಬಹುದು. ನಾನು ಆಸ್ತಿಯಲ್ಲಿ ಪಾಲು ಕೇಳಿ ಅಂತ ಹೇಳಿದೆ, ಆದ್ರೆ ನೀವು ಸಂಪೂರ್ಣ ಆಸ್ತಿಯನ್ನೇ ಹೊಡೆದಿರಲ್ಲ. ನಿಜವಾಗಿಯೂ ನೀವು ನನ್ನ ಮನವಿದ್ದ ಮಹಾರಾಜ. ಈ ನಿನ್ನ ರಾಜನಿಗೆ ನಿನ್ನ ಕೆಂದುಟಿಯಿಂದ ಒಂದು ಸಿಹಿ ಮುತ್ತನ್ನು ಕೊಡುವೆಯಾ ರಾಣಿ? ಬಂದೇಕೆ 1000 ಮುತ್ತು ನೀಡುತ್ತೇನೆ, ಬನ್ನಿ. ಪುಡಿ ನೋಡಕ್ ನಾಯಕ್ ಬೆಳಗ್ಗೆ ಇಲ್ಲ ಅಂಗಡಿಯಾಗ ಸಿಗತ್ತ ನೋಡು.
ಮಾಮ ಅದು ಚಿಕ್ಕಿ ಪುಡಿ ಅಲ್ಲ ಹೋಗೋಣ ಕಟ್ಟಿ ಪುಡಿ ಸೂರಜ್ ಕುಮಾರ್ ಮಾಮ ಬಹಳ ಚೆನ್ನಾಗಿದೆ ಮಾಮ ಹೋಗೋಣ ಕಟ್ಟಿಪುರಿ ಡೈರೆಕ್ಟ್ ನನ್ನ ಮಕ್ಕಳು ಎಷ್ಟೊತ್ತೆ ಸಿಕ್ಕುತ್ತೆ ಕಟ್ಟಿಪುರಿ ಅಂತ ಅಲ್ಲೇ ಆ ಕಟ್ಟಿಪುರಿ ನೋಡಿ ನೀನ್ ಯಾವ ಚಿಕ್ಕಪುರಿ ತಯಾರು ಮಾಡಕಂತ ಮಾಡಿ ಅಲ್ಲ ಮಾಮ ಸಿನಿಮಾ ಬಹಳ ಚೆನ್ನಾಯ್ತಂತೆ ಮಾಮ ಆ ಶಿವಕ್ಕ ಶೋಭಕ್ಕ ಬೋಧಕ ಎಲ್ಲ ಯಾರು ಮಾಮ ಹೋಗೋಣ ಏಯ್ ಇದು ಮನ್ಯಾಗ ಈ ಮುಂದೆ ಮನೆ ಜಾಗ ಬಿಟ್ಟು ಬಂದಾಗ ಕಟ್ಟಿಪುರಿ ಅಂತ ಕಟ್ಟಿಪುರಿ ಮಾಮ ಅವರು ಮಂಗಳವಾರವಾಗಿದ್ರಂತೆ ಮಾಮ ಇದು ಆಗ ಮತ್ತು ಯಾಕಂದ್ರೆ ಮತ್ತೆ ನಮ್ಮೂರಾಗ ಮಾಡೋದು ಬಿಟ್ಟು ಹೋಗ್ತಾರ ಅಲ್ಲ ನಿನಗೆ ಅರ್ಥ ಯಾರು ಅದಾರೇನಂತ ಮತ್ತೆ ಫೇಮಸ್ ಮಾಮ ಅಂತ ಬಿಟ್ಟಿದ್ದ ನೋಡಂತೀನಿ ಮತ್ತೆ ಅವರು ಶನಿವಾರ ಹೋಗಿದ್ರಂತೆ ಮಾಮ ಇರ್ಬೋದು ಶನಿವಾರ ಭಾನುವಾರ ಧಾರವಾಡ ತಗೊಳ್ಳ ಜನೆ ಮನೆ ಮುಂದೆ ಶನಿ ಅಲ್ಲ ಶನಿ ಮನೆ ಮುಂದೆ ಜೋಕಾಲಿ ಆಡ್ತಾರ ಅಂತ ಜೋಕಾಲಿ ಧಾರವಾಡ ಬಿಟ್ಟು ಅದ್ರಾಗ ನಾವು ಮತ್ತೆ ಸಿನಿಮಾ ಅಂದ್ರೆ ಬಹಳ ಚಲೋ ಇಟ್ಕೊಂಡೈತಿ. ಬಹಳ ಚೆನ್ನಾಗಿರುತ್ತೆ ಮಾಮ ಹೋಗೋಣ ಇವತ್ತು ಸಂಜೆ ಮುಂದೆ ಹೋಗೋಣ ಅಂದೆ ಮುಂದೆ ನೀವು ಅಷ್ಟೊಂದು ಕನಸು ಕಾಣಬೇಡ ಏನಿದ್ರೆ 5 ಗಂಟೆ ತನಕ ಅಷ್ಟೇ ಬಹಳ ಇವಾಗ ಬಾ ಹೋಗಿ ನೀನ್ ಟಿಕೆಟ್ ತಕ್ಷಣ ಆಮೇಲೆ ಬರ್ತೀನ ಶನಿ ಅಲ್ಲ ನಾವು ಶಿವಣ್ಣ ಮನೆ ಸಂಜೆ ಮುಂದೆ ಹೋಗೋಣ ಗೌಡ ಇವನು ಇಲ್ಲಲ್ಲ ಮಕ್ಕಳು ನುಡ್ಕೊಂಡು ನಿಮ್ಮ ಮನೆ ಕಡೆ ಹೊಂಟಿದ್ದೆ ನೀನು ನನ್ನ ಹುಡುಕೊಂಡು ನಮ್ಮನೆ ಕಡೆ ಹೊಂಟಿದ್ದೆ ಅಂತ ವಿಶೇಷ ಏನು ಗೊತ್ತಿಲ್ಲ ನಾನು ಆಮೇಲೆ ಹೇಳ್ತೀನಿ ಮಗು ನೀ ಅದಕ್ಕೆ ಬಂದಿದ್ದೆ ಅಂತ ಅದ್ನ ಹೇಳ ಬ್ಯಾಡ ಬಿಡಲಿ ಚೆನ್ನೆ ನನಗೆ ನೀ ಗಂಡ ಸಾವನ್ನ ಏಯ್ ಮಗನ ಮೇಲೆ ಇರ್ತಾನೆ ನೀ ಸೇಡಗಾನ ಸಿಗಿ ನಾನೆನ್ನ ಮಾಡ್ತೀನಿ ಅಂತ
ನೀನು ಮೊನ್ನೆ ನನ್ನ ಡಿಕ್ಕಿ ಹೊಡೆದು ಕೆಡಿದೆಯಲ್ಲ ಅವತ್ತು ನೀನು ನೋಡಿದ ತಕ್ಷಣ ನನ್ನ ಹೃದಯ ಪಟ್ ಅಂತ ಪ್ರೀತಿ ಮಾಡು ಅಂತ. ಬೇಕನೆ ಚೆನ್ನೆ ಒಂದೇ ಕೈಯಿಂದ ಚಪ್ಪಾಳೆ ಹೊಡ್ಲಿಕ್ಕೆ ಸಾಧ್ಯ ಇದೆ ಸೇರಿದ್ರೆ ಚಪ್ಪಾಳೆ ಆಗ್ತದ ಅದಕ್ಕ ನಿನ್ನ ಒಪ್ಪಿ ಕೇಳಕ್ ಬಂದಿನಿ ನೀನ್ ಸಿಕ್ಕಿಲ್ಲ ಅಂದ್ರೆ ನಾನು ವಿಷಯ ಕುಡಿದಂಗ ಸಾಯ್ತೀನಿ ಅದೇ ವಿಷ ಕುಡಿದ್ರನ ಈಗಿನ ಕಾಲದಾಗ ಸಾಯಂಗಿಲ್ಲ ಮಕ್ಕಳು ವಿಷ ಕುಡಿಲ್ಲ ಅಂತ ಹ್ಯಾಂಗ ಸಾಧ್ಯ ಅದು ಹೆಂಗ ಗೊತ್ತಿರ್ತೇನೆ ನಾನು ಅಮರ ಪ್ರೇಮಿ ಸಾಯ್ಬೇಕು ಅನ್ಕೊಂಡ್ರೆ ಸತ್ತೋಗ್ತೀನಿ ಆಗಿ ಬಿಡ ಮರಯ್ಯ ತಾಯಿ ಮತ್ತ ಆಮೇಕಿರ್ಲಿ ಬರ್ತಾರ ಏನಾರು ಮಾಡಿಕೆ ಅಂತ ಅಲ್ಲಿ ಮಟ್ಟ ನಾವು ಮಾಡ್ದ ಅಂದಂಗ ತಾಯಿ ಮಾತು ಹಂಗಿರ್ಲಿ ಸಾಯಕ ಬಹಳ ಸಮಯ ಐತಿ ಹಾಡು ಕಲಿಸ್ಕೊಡ್ತೀನಿ ಅಂತಲ್ಲ ಹಾಡಾದ್ರೂ ಕಲಿಸ್ಕೊಡಬಾರ್ದೇನು ನಿನ್ಗೆ ಕಲಿಯಕ್ಕೆ ಆಸಕ್ತಿ ಐತಂದ್ರೆ ಖಂಡಿತ ಕಲಿಸ್ಕೊಡ್ತೀನಿ ನಾನು ಹೇಳ್ದಂಗ ನೀನ್ ಹೇಳ ಕಾಗೆ ಕಾಗೆ ಮಾವ ನಿಮ್ಮ ಮಾವ ಬಂದಾಡ್ತಾನೆ ಮತ್ತ ನಿನ್ ಎಂತ ಆಡ್ಬೇಕು ಪ್ರೀತಿಯ ಪರಿವರ ನೀನು ಎಂತ ಹಾಡು ಕೇಳಕತ್ತೀಯ ಚೆನ್ನೆ ನನ್ನ ಹತ್ರ ಎಲ್ಲ ನಮೂನೆ ಹಾಡು ಅದವ ಒಂದ್ ದಿವಸ ಸಮಯ ಕೊಡು ತಯಾರಾಗಿ ಬರ್ತೇನೆ ನಿನಗೆ ಹಾಡು ತಪ್ಪಾಗ ಅಪಾರ್ಥ ಮಾಡ್ಕೋಬೇಡ ಚೆನ್ನಿ ಈ ಚೆಲುವ ಅಪ್ಪಟ ಚಿನ್ನ ಇದ್ದಂಗ ಚೆನ್ನಿ ನಾನೆಲ್ಲ ಬರ್ತೀನಿ ಕಾಕಲ ನಾಟಕ ಮಾಡು ತೋರಿ ಕುಣಿತಾಳ ಕಷ್ಟ ಬಾರಿ ಎಬ್ಬಿಸಿ ತೋರಿಸುತ್ತಾಳ ಕಕ್ಕರಿ ಹುಡುಗರು ಹೋಗ್ಯವ ಹೌವಾರಿ ನಮ್ಮೂರ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕು ನೀರಾತ್ರಿ ನಮ್ಮೂರ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕು ನೀರಾತ್ರಿ
ಅಣ್ಣ ತಂಗಿದು ಬಳೆ, ಮುಂಗಾರು ಮಳೆದು ಬಳೆ, ಚೆಲುವು ಚಿತ್ತಾರದು ಬಳೆ, ಬಳೆ ರೀ ಬಳೆ. ಏನಪ್ಪ ಸಾಕಲ್ಲ ಮಾಸ್ತರ ನೋಡಿದ್ರೆ ಟಂಕೆ ಹಣ ಮಾರ್ಕೊಂಡು ಬಂದಿದ್ದಿ, ಇವಾಗ ನೋಡಿದ್ರೆ ಬಾಗ್ರೆ ಬಂಗ್ರೆ ಅಂತ ಬಂದಿಯಲ್ಲ, ಅದು ಬಿಟ್ಬಿಟ್ಟೆ ವ್ಯಾಪಾರ ಮತ್ತೆ ಏನು ಮಾಡೋದು? ಪೇಪರ್